ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ 4+6 ಮಾರ್ಕಿಂದು ಟೋಟಲ್ 10 ಮಾರ್ಕ್ ಆಗ್ತದೆ. 4+6 ಮಾರ್ಕಿಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತೀನಿ ಅಂತ. ಓಕೆನಾ? ಸೊ ನಿಮಗೇನಾದರೂ 2 ಮಾರ್ಕಿಂದು, 3 ಮಾರ್ಕಿಂದು, 5 ಮಾರ್ಕಿಂದು ಬೇಕಾಗಿತ್ತು ಅಂದರೆ ಇದಕ್ಕಿಂತ ಮುಂಚೆ ವಿಡಿಯೋಲಿ ನಾನು ಪಾರ್ಟ್ 1, 2, 3 ಅಂತ ಅಪ್ಲೋಡ್ ಮಾಡಿದ್ದೀನಿ ರೀ. ಓಕೆ, ತಾವೇನದ ಪಾರ್ಟ್ 1, 2, 3 ವಿಡಿಯೋಲಿ 2 ಮಾರ್ಕಿಂದು, 3 ಮಾರ್ಕಿಂದು, 5 ಮಾರ್ಕಿಂದು ಕ್ವಶನ್ಸ್ಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ? ಸೊ ಇದು ಪಾರ್ಟ್ 4 ಆಗುತ್ತೆ. ಈ ಒಂದು ಪಾರ್ಟ್ 4ಅಲ್ಲಿ ನಾನು 4+6 ಮಾರ್ಕಿಂದ ಹೇಳ್ಕೊಡ್ತೀನಿ ಅಂತ, ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ MCQಗಳನ್ನು ಹೇಳ್ಕೊಡ್ತೀನಿ ಅಂತ ರೀ. ಓಕೆನಾ? ಇನ್ನೊಂದು, ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳು ಯಾರೆಲ್ಲ ಫಸ್ಟ್ ಪಿ ಯು ಸಿಯಲ್ಲಿ ಇದ್ದೀರಲ್ವ, ಫಸ್ಟ್ ಪಿ ಯು ಸಿಗೆ ಆಲ್ರೆಡಿ ನಾನು ಏನದ ಅಪ್ಲೋಡ್ ಮಾಡಿದ್ದೀನಿ ರೀ. ಓಕೆ, ಫಸ್ಟ್ ಪಿ ಯು ಸಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ತಾವೇನು ಅಂತಂದರೆ ವಿಡಿಯೋಗಳನ್ನು ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬಹುದು. ಓಕೆನಾ? ನಿಮಗೇನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ PDF ಬೇಕಾಗಿತ್ತು ಅಂತಂದರೆ ಅದು ಪೇಯ್ಡ್ ಕ್ಯಾಂಡಿಡೇಟ್ಸ್ಗೆ ಅವೈಲೇಬಲ್ ಅದ ರೀ. ಓಕೆ, ಕ್ಲಾಸ್ 11 ಇದೆ ಮತ್ತು 12 ಇದೆ. ಓನ್ಲಿ ಮ್ಯಾಥ್ಸ್. ಓಕೆ, ಓನ್ಲಿ ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ದು PDF ನೋಡಿರಿ. ರೈಟ್, ನೋಡಿರಿ ಯಾವ್ದು ಕ್ವಶನ್ಸ್ ಓದಬೇಕಂತ. ಸಿಂಪಲ್ ಇದೆ ರೀ ಭಾಳ. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ, ಯಾರೆಲ್ಲ ಪಾಸಿಂಗ್ ಸಲುವಾಗಿ ಬೇಡ್ತಾ ಇದ್ದೀರಿ ಅಥವಾ ಪಾಸಿಂಗ್ ಸಲುವಾಗಿ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂಥವ್ರಿಗೆ ಮಾತ್ರ ನಾನು ಏನು ಹೇಳ್ತೀನಿ ಅಂತಂದರೆ, ಪಾರ್ಟ್ 3 ನೋಡಿರಿ. ಅಲ್ಲಿ ನಿಮಗೆ 5 ಮಾರ್ಕಿಂದ 4 ಕ್ವಶನ್ಸ್ ಕವರ್ ಆಗಿ 20 ಮಾರ್ಕ್ ಬರ್ತಾವೆ. ಪ್ಲಸ್ ಇದೊಂದು ಪಾರ್ಟ್ 4 ನೋಡಿರಿ. ಓಕೆ, ಇಲ್ಲಿ ನಿಮಗೆ 4+6 ಅಂದರೆ ಟೋಟಲ್ 10 ಮಾರ್ಕ್ ಬರ್ತಾವೆ ರೀ. 20+10 ಅಂದರೆ 30 ಮಾರ್ಕ್ ಆಯಿತು. ಪ್ಲಸ್ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎರಡು ಸೇರಿ ಒಂದು 15 ಮಾರ್ಕ್, ಅದನ್ನು ನಿಮಗೆ 45 ಮಾರ್ಕ್ ಏನದ ಈಸಿಯಾಗಿ ಬರ್ತಾವ. ಓಕೆ, ಈಸಿಯಾಗಿ ತಾವು ಸ್ಕೋರನ್ನು ಮಾಡಬಹುದು. ಓಕೆ, ಅಥವಾ 30 ಪ್ಲಸ್ ಒಂದು 10 ಬರಲ್ಲಕ್ಕೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ಸೇರಿ. ಓಕೆ, 40 ಮಾರ್ಕ್ಸ್ ಆಗ್ತಾವೆ. ಈಸಿಯಾಗಿ ತಾವು ಪಾಸ್ ಆಗ್ತೀರಿ. ಸೊ ಇದೊಂದು ಒಳ್ಳೆ ಸ್ಟ್ರಾಟಜಿ ಇದೆ ನೋಡಿರಿ, ಒಳ್ಳೆ ಐಡಿಯಾ ಅದ. ಇದನ್ನು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಯಾರಾದರೂ ಪಾಸಿಂಗ್ ಸಲುವಾಗಿ ಕೇಳ್ತಾ ಇದ್ರು ಅಂದರೆ ಅವರಿಗೂ ತುಂಬ ಹೆಲ್ಪ್ ಆಗ್ತದೆ ರೀ. ಓಕೆ, ರೈಟ್, ಇವಾಗ ನಾವು ಯಾವ ಚಾಪ್ಟರ್ಗಳನ್ನು ಓದಬೇಕಂತ ಹೇಳ್ತೀನಿ ನೋಡಿರಿ. ಅಲ್ಲಿ ನೋಡಿರಿ, ನಿಮಗೆ 6 ಮಾರ್ಕಿನ ಅಂದರೆ ಒಂದು ಇಂಟಗ್ರಲ್ಸ್ ಅಲ್ಲಿಂದ ಬರ್ತದೆ. ಅದನ್ನು ಬಿಟ್ಟರೆ LPP ಅಲ್ಲಿಂದ ಬರ್ತದೆ ರೀ. ಓಕೆ, LPP ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಲ್ಲಿಂದು. ಓಕೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಯಾವ್ದು ಪ್ರಾಕ್ಟೀಸ್ ಮಾಡ್ತಾರೆ ಅಂತಂದರೆ ಲೀನಿಯರ್ ಪ್ರೋಗ್ರಾಮಿಂಗೇ ಮಾಡ್ತಾರೆ. ನೀವು ಅದನ್ನೇ ಮಾಡಿರಿ. ಇದು ಯಾಕಂದರೆ ಈಸಿ ಇದೆ ರೀ, ಈಸಿಯಾಗಿ ಸ್ಕೋರ್ ಮಾಡ್ಬೋದು ಮತ್ತು ಈಸಿಯಾಗಿ ಅದನ್ನು ಸಾಲ್ವ್ನೂ ಮಾಡ್ಬೋದು. ಇಲ್ಲ ಸರ್ ನಮಗೆ ಇಂಟಗ್ರಲ್ಸ್ ಇದೆ ಅಂದರೆ ಅದನ್ನು ಮಾಡಿ. ಇಟ್ ಈಸ್ ಲೆಫ್ಟ್ ಟು ಯು, ನಿಮಗೆ ಬಿಟ್ಟಿದ್ದು. ಅಷ್ಟೇ ನೋಡಿರಿ, ಕಾನ್ಫಿಡೆಂಟ್ ಇರಬೇಕು ನಿಮ್ಗೆ. ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಒಂದು ಚಾಪ್ಟರ್ ಓದ್ಕೋರಿ ಸಾಕು. ಅದಾದ್ಮೇಲೆ 4 ಮಾರ್ಕಿಂದ ನೋಡಿರಿ, ನಿಮಗೆ ಡಿಟರ್ಮಿನೆಂಟ್ಸಲ್ಲಿಂದು ಕ್ವಶನ್ ಕೇಳ್ತಾನೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಲಿಂದೂ ಕ್ವಶನ್ ಕೇಳ್ತಾನೆ ರೀ. ನಾನು ನಿಮ್ಗೆ ಯಾವ್ದು ರೆಫರ್ ಮಾಡ್ತೀನಿ ಅಂದರೆ ಡಿಟರ್ಮಿನೆಂಟ್ಸ್ ಮಾಡಿರಿ ಅಂತೀನಿ, ಮತ್ತು 6 ಮಾರ್ಕಿಂದ ಬಂದುಬಿಟ್ಟು ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ. ಓಕೆ, 6+4 10 ಮಾರ್ಕ್ ಕವರ್ ಆಗ್ತಾವೆ. ಕರೆಕ್ಟ್. ಸೊ ಎರಡನ್ನ ನೀವು ಪ್ರಾಕ್ಟೀಸ್ ಮಾಡಿರಿ. ಬಟ್ ನಾ ಏನದ ಎಲ್ಲ ಚಾಪ್ಟರ್ದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಹೇಳ್ತೀನಿ ಅಂತ. ಅಂದರೆ 6 ಮಾರ್ಕಿಂದು 2 ಚಾಪ್ಟರ್ದು ಹೇಳ್ತೀನಿ, 4 ಮಾರ್ಕಿಂದೂ 2 ಚಾಪ್ಟರ್ದು ಹೇಳ್ತೀನಿ ರೀ. ಓಕೆ, ಸೊ ಇವಾಗ ಫಸ್ಟ್ 4 ಮಾರ್ಕಿಂದ ಹೇಳ್ತೀನಿ. ಯಾವ ಚಾಪ್ಟ್ರಲ್ಲಿ ಬರ್ತದೆ 4 ಮಾರ್ಕ್ ಅಂದರೆ ಡಿಟರ್ಮಿನೆಂಟ್ಸ್ ಅಂತಕ್ಕಂಥ ಒಂದು ಚಾಪ್ಟ್ರಲ್ಲಿಂದ ಬರ್ತದೆ, ಹೌದಲ್ವಾ? ಸೊ ಏನು ಕ್ವಶನ್ ಕೇಳ್ಬೋದು ನಿಮಗೆ 4 ಮಾರ್ಕಿಂದು ಅಂತಂದರೆ, ಎಸ್ ನಿಮಗೆ ಇದು ಕೇಳ್ಬೋದು ನೋಡಿರಿ. ಇಫ್ ದ ಮ್ಯಾಟ್ರಿಕ್ಸ್ A = 2, 3, 1, 2 satisfies the equation A² - 4A + I = 0, here I is 2 × 2 identity matrix and O is 2 × 2 0 matrix. ಯೂಸಿಂಗ್ ದಿಸ್ ಇಕ್ವೇಷನ್ ಫೈಂಡ್ A ಇನ್ವರ್ಸ್. ನಾವು ಇಲ್ಲಿ ಏನು ಕಂಡುಹಿಡಬೇಕು ಅಂತಂದರೆ A ಇನ್ವರ್ಸನ್ನು ಕಂಡುಹಿಡಬೇಕಂತ.
ನೆಕ್ಸ್ಟ್ 19th ಕ್ವಶನ್ ನೋಡಿರಿ, ಶೋ ದಟ್ ದ ಮ್ಯಾಟ್ರಿಕ್ಸ್ ಎ ಈಕ್ವಲ್ಸ್ ಟು 3 1 -1 2 satisfies the equation a square minus 5a plus 7i equals to 0 ಅಂತ, where I is 2 into 2 identity matrix and O is 2 into 2 0 matrix. Using this equation find A inverse ಅಂತ. ಓಕೆನಾ? ಸೊ ಇವೆರಡು ಕೇಳ್ಬೋದು. ಇದನ್ನು ಬಿಟ್ಟರೆ ಮತ್ತೆ ಯಾವ್ದು ಕೇಳ್ಬೋದು ಅಂತಂದರೆ, ಇಲ್ಲಿ 5 ಮಾರ್ಕಿನ ನಾನು ಆಲ್ರೆಡಿ ನಿಮಗೆ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ, ಹೌದಲ್ವಾ? ರೈಟ್. ಅದನ್ನು ಬಿಟ್ಟರೆ ಸಾಕು, ಇವೆರಡು ಕ್ವಶನ್ಸನ್ನ ನೋಡ್ಕೊಳ್ರಿ. ಓಕೆ, ಮ್ಯಾಟ್ರಿಸಲ್ಲಿಂದ ಇವೆರಡು ಕ್ವಶನ್ ನೋಡ್ಕೊಳ್ರಿ. ಮತ್ತು ಇದೇ ಥರ ಯಾವುದನ್ನು ಕ್ವಶನ್ ಕೇಳ್ಬೋದು ನೋಡಿರಿ. ಎ ಸ್ಕ್ವೇರ್ ಮೈನಸ್ 4a ಪ್ಲಸ್ ಐ ಅಥವಾ ಎ ಸ್ಕ್ವೇರ್ ಮೈನಸ್ 5a ಪ್ಲಸ್ 7i ಏನಿದೆ ಅಲ್ವಾ, ಸೇಮ್ ಇದೇ ಮೆಥಡಲ್ಲೇ ಕ್ವಶನ್ ಕೇಳ್ತಾನೆ ನಿಮ್ಗೆ. ಇನ್ನೊಂದು 2-3 ಕ್ವಶನ್ಸ್ ಯಾವುದಾದ್ರು ಪ್ರಾಕ್ಟೀಸ್ ಮಾಡ್ತೀರಿ ಮಾಡಿರಿ. ಇಲ್ಲಾಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎ ಸ್ಕ್ವೇರ್ ಹೆಂಗೆ ಕಂಡುಹಿಡಬೇಕು, 5a ಯಾವ ಥರ ಕಂಡುಹಿಡಬೇಕು, ಮತ್ತು 7i ಯಾವ ಥರ ಕಂಡುಹಿಡಬೇಕಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಅದೇನು ಹೇಳೋದ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಓಕೆನಾ? ರೈಟ್. ಅದನ್ನು ಬಿಟ್ಟರೆ ಇವಾಗ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಇದೆ ನೋಡಿರಿ, ಅದನ್ನು ಹೇಳ್ತೀನಿ ಅಂತ ನೋಡಿರಿ. ಸ್ಟೂಡೆಂಟ್ಸ್ ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ SJ ಮ್ಯಾಥ್ಸ್ ಕ್ಲಾಸಸ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಲಿಂಕನ್ನು ಯೂಸ್ ಮಾಡಿ ಸಹ ತಾವು ಜಾಯಿನ್ ಆಗ್ಬೋದು. ಓಕೆ, ಎಸ್, ಇಲ್ಲಿದೆ ನೋಡಿ ನಿಮಗೆ 6 ಮಾರ್ಕಿಂದ ಕ್ವಶನ್ ಲೀನಿಯರ್ ಪ್ರೋಗ್ರಾಮಿಂಗಲ್ಲಿಂದ. ಅದಕ್ಕಿಂತ ಮುಂಚೆ ಇನ್ನೊಂದು 4 ಮಾರ್ಕಿಂದ ಹೇಳಬೇಕಲ್ವಾ, ಅದನ್ನೊಂದು ಹೇಳ್ತೀನಿ ನೋಡಿರಿ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಇಲ್ಲಿಂದ 4 ಮಾರ್ಕಿಂದು. ಒಂದು ಯಾವುದು ಇವಾಗಲೇ ಹೇಳ್ದಲ್ವ ನಾನು, ಯಾವ್ದು ಚಾಪ್ಟರ್ ಅದು? ಎಸ್, ಡಿಟರ್ಮಿನೆಂಟ್ಸಲ್ಲಿ ಇದೊಂದು ಕೇಳ್ತಾನೆ, ಯಾವುದದು? ಡಿಟರ್ಮಿನೆಂಟ್ಸ್. ಓಕೆ, ಅದನ್ನು ಬಿಟ್ಟರೆ ಇನ್ನೊಂದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಕೇಳ್ತಾನೆ ನೋಡಿರಿ. ಏನು ಕೇಳ್ಬೋದು ಅಂದರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸೊ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಕೆ ಎಕ್ಸ್ ಸ್ಕ್ವಯರ್ ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2, ಎಫ್ ಆಫ್ ಎಕ್ಸ್ ಈಸ್ 3 ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 2 ಅಂತ. ಓಕೆನಾ? ಅದನ್ನು ಬಿಟ್ಟರೆ ಮತ್ತು ಯಾವ್ದು ಕೇಳ್ಬೋದು ಅಂದರೆ, ಸೆಕೆಂಡ್ ಕ್ವಶನ್ ನೋಡಿರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸೊ ದಟ್ ದ ಫಂಕ್ಷನ್. ಥರ್ಡ್ ಕ್ವಶನ್, ಫೋರ್ತ್ ಕ್ವಶನ್ ಎಲ್ಲ ನೋಡ್ಕೊಳ್ರಿ. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ರೀ, ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ನೀವು. ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾವುದಾದ್ರೂ ಮಾಡಿರಿ. ಒಂದು ಡಿಟರ್ಮಿನೆಂಟ್ ಆದರೂ ಮಾಡಿರಿ, ಇಲ್ಲಾಂದರೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಆದರೂ ಮಾಡಿರಿ. ಓಕೆ, ನಿಮಗೆ ಬಿಟ್ಟಿದ್ದು ನೋಡಿರಿ, ಯಾವುದಾದ್ರೂ ಒಂದು ಚಾಪ್ಟರ್ನ ಮಾಡಿರಿ. ನೆಕ್ಸ್ಟ್ 6th ಕ್ವಶನ್ ನೋಡಿರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಅಂತ. ಓಕೆ, ನೋಡ್ಕೊಳ್ರಿ ಇವೆಲ್ಲ ಕ್ವಶನ್ಸನ್ನು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ನೀಟಾಗಿ ಒಂದು ನೋಟ್ಬುಕ್ಕಲ್ಲಿ ಸಾಲ್ವ್ ಮಾಡಿರಿ ಇವೆಲ್ಲ. ಎಕ್ಸಾಮ್ ಟೈಮಿಗೆ ನಿಮಗೆ ತುಂಬ ಹೆಲ್ಪ್ ಆಗ್ತಾವೆ ರೀ. 8 ಕ್ವಶನ್ಸ್ ಅದಾವೆ. ಇವಾಗ 6 ಮಾರ್ಕಿಂದ ಬರೋಣ ಅಂತ. ಏನಪ್ಪ 6 ಮಾರ್ಕಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ, ಲೀನಿಯರ್ ಪ್ರೋಗ್ರಾಮಿಂಗಲ್ಲಿಂದು ನಾನು ನಿಮಗೆ 8 ಕ್ವಶನ್ಸ್ ಕೊಟ್ಟಿದ್ದೀನಿ ರೀ. ಓಕೆ, ಇವೇ ಕ್ವಶನ್ಸ್ಗಳೇ ಬರ್ತವೆ, ಈಗ ಬಿಟ್ಟು ಮತ್ತೆ ಯಾವುದೂ ಬರೋಲ್ಲ. ಮತ್ತು ಇದ್ರದ್ದು ಸಾಲ್ಯೂಷನ್ನು ನಾನು ಹೇಳಿದ್ದೀನಿ ನೋಡಿರಿ, ಸಾಲ್ಯೂಷನ್ನು ಅಪ್ಲೋಡ್ ಮಾಡಿದ್ದೀನಿ, ತಾವೇನಾದ ಅವುಗಳನ್ನು ನೋಡ್ಬೋದು. ಹೆಂಗೆ ನೋಡ್ಬೇಕು ಅಂದರೆ, SJ ಮ್ಯಾಥ್ಸ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿರಿ, ಆಮೇಲೆ ಮುಂದೆ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಹೊಡ್ರಿ, ಅಥವಾ ಲೀನಿಯರ್ ಪ್ರೋಗ್ರಾಮಿಂಗ್ SJ ಮ್ಯಾಥ್ಸ್ ಅಂತ ಹೊಡ್ರಿ ಬರ್ತದೆ ತಾನೆ. ಅಥವಾ ಸೆಕೆಂಡ್ PUC ಮ್ಯಾಥ್ಸ್ 6 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೊಡ್ರಿ ಬರ್ತದೆ. ಮಿನಿಮೈಸ್ z ಈಕ್ವಲ್ಸ್ ಟು -3x + 4y ಸಬ್ಜೆಕ್ಟ್ ಟು ದ ಕಾನ್ಸ್ಟೆಂಟ್ಸ್ x + 2y is less than or equals to 8, 3x + 2y is less than or equals to 12, where x is greater than 0, y is greater than 0 ಬೈ ಗ್ರಾಫಿಕಲ್ ಮೆಥಡ್ ಅಂತ. ಓಕೆ, ಸೇಮ್ ಎಲ್ಲನೂ ಏನದಾವೆ ರೀ, ಇವು ಗ್ರಾಫಿಕಲ್ ಮೆಥಡೇ ಅದಾವೆ. ಹಾಗಾಗಿ ತಾವೆಲ್ಲ ಏನಂದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೆ ನೋಡಿರಿ. ಮ್ಯಾಕ್ಸಿಮೈಸ್ z ಈಕ್ವಲ್ಸ್ ಟು 3x + 2y ಸಬ್ಜೆಕ್ಟ್ ಟು ದ ಕಾನ್ಸ್ಟೆಂಟ್ಸ್ x + y is less than or equals to 10, 3x + y is less than or equal to 15, where x is greater than or equal to 0, y is greater than or equal to 0 ಬೈ ಗ್ರಾಫಿಕಲ್ ಮೆಥಡ್ ಅಂತ. 4th ಕ್ವಶನ್, 5th, 6th ಯಾವುದಾದ್ರೂ ಒಂದು 4 ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ, ನಿಮಗೊಂದು ಐಡಿಯಾ ಬರ್ತದೆ, ಗೊತ್ತಾಗ್ತದೆ ಹೆಂಗೆ ಸಾಲ್ವ್ ಮಾಡ್ಬೇಕಂತೇಳಿ. ಓಕೆನಾ? ಎಲ್ಲ ಚೆನ್ನಾಗಿ ತಿಳ್ಕೊಳ್ರಿ. ಮಿನಿಮೈಸ್ ಅಂದ್ರೇನು, ಮ್ಯಾಕ್ಸಿಮೈಸ್ ಅಂದ್ರೇನು,
ಯಾವ ಥರ ನಾವು ಇವುಗಳನ್ನು ಗ್ರಾಫಿಕಲಿ ಸಾಲ್ವ್ ಮಾಡ್ಬೇಕು ಅನ್ನೋದು ಚೆನ್ನಾಗಿ ತಿಳ್ಕೊಳ್ರಿ. ಓಕೆ, 8 ಕ್ವಶನ್ಸ್. ಇವಾಗ 4 ಮಾರ್ಕಿಂದು 2 ಚಾಪ್ಟರ್ಲಿಂದ ಹೇಳ್ಕೊಟ್ಟಿದ್ದೀನಿ, ಮತ್ತು 6 ಮಾರ್ಕಿಂದ ಒಂದು ಚಾಪ್ಟರ್ಲಿಂದ ಹೇಳ್ಕೊಟ್ಟಿದ್ದೀನಿ. ಇವಾಗ ಇನ್ನೊಂದು 6 ಮಾರ್ಕಿಂದ ಉಳಿದಿದೆ ನೋಡಿರಿ. ಯಾವ್ದು ಚಾಪ್ಟರ್ದು? ಇಂಟಗ್ರಲ್ಸ್ ಅಲ್ಲಿಂದು 6 ಆರ್ 5 ಮಾರ್ಕ್ ಕ್ವಶನ್ಸ್ ಅಂತ ಇದೆ ಇಂಟಗ್ರಲ್ ಚಾಪ್ಟರ್ಲಿಂದು. ನೋಡಿರಿ ಎಲ್ಲನಂದರೆ 5 ಮತ್ತು 6 ಮಾರ್ಕಿಂದ ಕ್ವಶನ್ಸ್ಗಳು ನೋಡಿರಿ. ಇವುಗಳನ್ನು ಚೆನ್ನಾಗಿ ನೀಟಾಗಿ ಬರ್ಕೊಳ್ರಿ. ಇಲ್ಲ ಸರ್ ನಾನು ಇದನ್ನು ಚಾಯ್ಸಲ್ಲಿ ಇಟ್ಕೋತೀನಿ ಅಂದರೆ ವೆರಿ ಗುಡ್, ಎಕ್ಸಲೆಂಟ್, ಒಳ್ಳೆಯದು. ತಾವೇನಾದ ಇವುಗಳನ್ನು ಚಾಯ್ಸಲ್ಲಿ ಇಟ್ಕೋಬೋದು. ಓಕೆ, ಇಟ್ ಈಸ್ ಲೆಫ್ಟ್ ಟು ಯು, ನಿಮಗೆ ಬಿಟ್ಟಿದ್ದು. ನೀಟಾಗಿ ಕ್ವಶನ್ಸ್ಗಳನ್ನ ಬರ್ಕೊಂಡು ಸಾಲ್ವ್ ಮಾಡಿರಿ ಮತ್ತು ಪ್ರಾಕ್ಟೀಸ್ ಮಾಡಿರಿ. ಕಾನ್ಸೆಪ್ಟನ್ನ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಯಾರು ಯಾವುದೇ ಕಾರಣಕ್ಕೆ ಬಾಹ್ಯಾಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅಥವಾ ಕಾಪಿ ಮಾಡೋಕ್ಕೆ ಹೋಗ್ಬೇಡ್ರಿ, ಅಥವಾ ರಟ್ಟೆ ಹೊಡ್ಯೋಕ್ಕೆ ಹೋಗ್ಬೇಡ್ರಿ. ಓಕೆನಾ? ಚೆನ್ನಾಗಿ ಅರ್ಥ ಮಾಡ್ಕೊಂಡು ತಾವೇನಾದ ಪ್ರಾಕ್ಟೀಸನ್ನು ಮಾಡಿರಿ. ಓಕೆ, ಇನ್ನು ಯಾರಾದರೂ ನಿಮ್ಮ ಫ್ರೆಂಡ್ಸಿಗೆ ಈ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿದ್ರೆ ಅಂದರೆ ಈ ಕೂಡಲೇ ಶೇರ್ ಮಾಡಿರಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿರಿ, ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಬೆಲ್ ಬಟನ್ನು ಕ್ಲಿಕ್ ಮಾಡಿರಿ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೊಂದು ನೋಟಿಫಿಕೇಷನ್ ಬರ್ತದೆ ರೀ. ಓಕೆ, ಮತ್ತು ಯಾರೆಲ್ಲ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಏನಂತಂದರೆ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ಓಕೆನಾ? ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಎಕ್ಸಾಮನ್ನು ಬರೀರಿ, ಯಾರೂ ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಚೆನ್ನಾಗಿ ಎಫರ್ಟ್ ಹಾಕಿ ಇವಾಗ ಪ್ರಾಕ್ಟೀಸ್ ಮಾಡಿರಿ. ಇವಾಗಿನ ಟೈಮನ್ನು ಒಟ್ಟು ವೇಸ್ಟ್ ಮಾಡಬೇಡ್ರಿ. ಓಕೆ, ಡೋಂಟ್ ವೇಸ್ಟ್ ಟೈಮನ್ನು ಪ್ರಾಪರಾಗಿ ಯೂಸ್ ಮಾಡ್ಕೊಳ್ರಿ. 30-40 ಡೇಸ್ ಅಷ್ಟೇ ನಿಮಗೆ ಟೈಮ್ ಇದೆ ರೀ. ಹಾಗಾಗಿ ಇವುಗಳನ್ನು ಚೆನ್ನಾಗಿ ಬಳಕೆ ಮಾಡ್ಕೊಳ್ರಿ. ಕಷ್ಟಪಡ್ರಿ, ಒಂದು ಸ್ವಲ್ಪ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ ನಿಮಗೆ. ಪರ್ಮನೆಂಟ್ ರಿಸಲ್ಟ್ ಅದ. ಯಾರು ಯಾವುದೇ ಕಾರಣಕ್ಕೆ ಭಯ ಪಡೋಕ್ಕೆ ಹೋಗ್ಬೇಡ್ರಿ. ನೀಟಾಗಿ ಏನದ ಒಂದು ಕಡೆ ಬರ್ದು ಸಾಲ್ವ್ ಮಾಡಿರಿ, ಅವುಗಳನ್ನು ಪ್ರಿಪೇರ್ ಮಾಡಿರಿ. ಫಸ್ಟ್ ಒಂದು 50 ಮಾರ್ಕ್ ಪರ್ಫೆಕ್ಟ್ ಆಗ್ರಿ, ಆಮೇಲೆ +10 ಮಾರ್ಕ್ ಮಾಡಿರಿ, +10 ಮಾರ್ಕ್ ಮಾಡಿರಿ. ಈ ಥರ ಒಂದು ಸ್ಟ್ರಾಟರ್ಜಿ ಇರಲಿ. 5 ಮಾರ್ಕಿಂದ ಫಸ್ಟ್ ಮಾಡಿರಿ, ಆಮೇಲೆ 4 + 6 ಮಾರ್ಕಿಂದ ಮಾಡಿರಿ, ಆಮೇಲೆ 3 ಮಾರ್ಕಿಂದ ಅಥವಾ 2 ಮಾರ್ಕಿಂದ ಮಾಡಿರಿ, ಆಮೇಲೆ 3 ಮಾರ್ಕಿಂದ ಮಾಡಿರಿ. ಈ ಥರ ಒಂದು ಸ್ಟ್ರಾಟರ್ಜಿ ಇರಲಿ ರೀ. ಒಂದು ಪ್ರಾಪರ್ ಸ್ಟ್ರಾಟರ್ಜಿ ಮಾಡಿ ಸ್ಟಡಿ ಮಾಡಿರಿ. ಅರ್ಥ ಆಯ್ತಾ? ಡೆಫಿನೆಟ್ಲಿ ನಿಮಗೇನದಂದರೆ 70+ ಬಂದೇ ಬರ್ತದೆ ಔಟ್ ಆಫ್ 80ಗೆ. ಓಕೆನಾ? ಸೊ ಆಲ್ ದ ವೆರಿ ಬೆಸ್ಟ್. ಮುಂದೆ ಬರ್ತಕ್ಕಂಥ ವಿಡಿಯೋಲಿ ನಾನು ಏನಂತಂದರೆ MCQಗಳನ್ನು ಮಾಡ್ಕೊಡ್ತೀನಿ ಅಂತ. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಮ್ಯಾಥ್ಸ್ ಹೇಳ್ತೀನಿ, ಮತ್ತು ಸಾಧ್ಯ ಆಯಿತು ಅಂದರೆ ಫಿಸಿಕ್ಸ್ನ ಹೇಳ್ಕೊಡ್ತೀನಿ ಅಂತೀರಿ. ಈ ಒಂದು ವಿಡಿಯೋನ ಎಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೇನು ಅಂದರೆ ನಾವು ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ.